ನಮಸ್ಕಾರ. ಶಿವ ಅಂತಕ್ಷಣ ನಮ್ಮ ಕಣ್ಮುಂದೆ ಬರೋದೇ ಆತನ ಕೈಲಿರೋ ಆ ಶಕ್ತಿಶಾಲಿ ತ್ರಿಶೂಲ ಅಲ್ವಾ? ಆದ್ರೆ ಅದು ಕೇವಲ ಒಂದು ಆಯುಧ ಅಷ್ಟೇನಾ? ಬನ್ನಿ, ಇವತ್ತು ಅದರ ಹಿಂದಿರೋ ಆಳವಾದ ರಹಸ್ಯಗಳನ್ನ, ಆ ದಾನಿ ನಿಜವಾದ ಶಕ್ತಿಯನ್ನ ಅರಿಯೋ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಇದನ್ನೊಂದು ಶಕ್ತಿಶಾಲಿ ಅಸ್ತ್ರ, ದುಷ್ಟರನ್ನ ಸಂಹಾರ ಮಾಡೋ ಆಯುಧ ಅಂತಾನೆ ಅನ್ಕೋತಾರೆ. ಆದ್ರೆ ನಿಜವಾಗ್ಲೂ ಅದರ ಅರ್ಥ ಅಷ್ಟೇನಾ? ಅಥವಾ ಅದರ ಹಿಂದೆ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದ್ಯಾ? ಹೌದು, ಯೋಚನೆ ಸರಿಯಿದೆ. ಇದರ ನಿಜವಾದ ಶಕ್ತಿ ಒಂದು ಯುದ್ಧದ ಅಸ್ತ್ರಕ್ಕೆ ಸೀಮಿತವಾಗಿಲ್ಲ, ಅದಕ್ಕಿಂತ ಎಷ್ಟೋ ದೊಡ್ಡದು. ಇದು ಇಡೀ ಬ್ರಹ್ಮಾಂಡವನ್ನೇ ನಿಯಂತ್ರಿಸೋ, ಒಂದು ಬ್ಯಾಲೆನ್ಸ್ನಲ್ಲಿಡೋ ಮಹಾನ್ ಸಂಕೇತ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಸರಿ, ಹಾಗಾದ್ರೆ ಮೊದಲು ನೋಡೋಣ ಈ ತ್ರಿಶೂಲ ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸನ್ನ, ಅಂದ್ರೆ ಸಮತೋಲನವನ್ನ ಹೇಗೆ ಕಾಪಾಡುತ್ತೆ ಅಂತ. ಇದು ಬರೀ ನಾಶದ ಸಂಕೇತ ಅಲ್ಲ, ಬದಲಿಗೆ ಸಮತೋಲನದ ಒಂದು ಸಾಧನ. ಈ ಸ್ಲೈಡ್ ನೋಡಿ. ತ್ರಿಶೂಲದ 3 ಮೊನೆಗಳು ಪ್ರಕೃತಿಯ 3 ಮೂಲ ಗುಣಗಳನ್ನ ಪ್ರತಿನಿಧಿಸ್ತವೆ. ಇದನ್ನೇ ತ್ರಿಗುಣಗಳು ಅಂತ ಕರೆಯೋದು. ಮೊದಲನೇದು ಸತ್ವ, ಅಂದ್ರೆ ಶಾಂತಿ, ಜ್ಞಾನ, ಎಲ್ಲದರಲ್ಲೂ ಒಂದು ಸ್ಪಷ್ಟತೆ. ಎರಡನೇದು ರಜಸ್ಸು, ಹಬ್ಬ, ಫುಲ್ ಆಕ್ಷನ್, ಎನರ್ಜಿ, ಚಟುವಟಿಕೆ. ಮೂರನೇದು ತಮಸ್ಸು, ಅಂದ್ರೆ ಜಡತ್ವ, ಅಜ್ಞಾನ, ಒಂಥರ ನಿಷ್ಕ್ರಿಯತೆ. ತ್ರಿಶೂಲವನ್ನ ಹಿಡಿಯೋ ಮೂಲಕ ಶಿವನು ಈ 3 ಗುಣಗಳನ್ನ ತನ್ನ ಸಂಪೂರ್ಣ ಕಂಟ್ರೋಲಲ್ಲಿ ಇಟ್ಕೊಂಡು ಜಗತ್ತಿನ ಸಮತೋಲನವನ್ನ ಕಾಪಾಡ್ತಾನೆ. ಗುಣಗಳ ಕಂಟ್ರೋಲ್ ಅಷ್ಟೇ ಅಲ್ಲ, ಕತೆ ಇಲ್ಲಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ತ್ರಿಶೂಲವು ಕಾಲದ ಮೇಲೆ ಶಿವನಿಗಿರೋ ಸಂಪೂರ್ಣ ಹಿಡಿತವನ್ನು ಕೂಡ ಸಂಕೇತಿಸುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಕಲ್ಪನೆ ಅಲ್ವಾ? ಹೌದು, ಇದರ 3 ಮನೆಗಳು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲವನ್ನೇ ಪ್ರತಿನಿಧಿಸುತ್ತವೆ. ಅದಕ್ಕೆ ನೋಡಿ ಶಿವನನ್ನ ಮಹಾಕಾಲ ಅಂತ ಕರೆಯೋದು. ಅಂದ್ರೆ ಕಾಲವನ್ನೇ ಮೀರಿದವನು ಅಂತ. ಟೈಮ್ನ ಇಡೀ ಸೈಕಲನ್ನೇ ಕಂಟ್ರೋಲ್ ಮಾಡೋ ಪವರ್ ಈ ತ್ರಿಶೂಲದಲ್ಲಿದೆ. ಓಕೆ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಬ್ರಹ್ಮಾಂಡದ 3 ಮುಖ್ಯ ಕೆಲಸಗಳು ಯಾವುವು? ಅದಕ್ಕೂ ತ್ರಿಶೂಲಕ್ಕೂ ಏನು ಸಂಬಂಧ? ನೋಡೋಣ ಬನ್ನಿ. ನೋಡಿ, ತ್ರಿಶೂಲ ಅನ್ನೋದು ಬ್ರಹ್ಮಾಂಡದ 3 ಬೇಸಿಕ್ ಕೆಲಸಗಳ ಸಂಕೇತ ಕೂಡ. ಒಂದು ಮೊನೆ ಸೃಷ್ಟಿ, ಅಂದ್ರೆ ಕ್ರಿಯೇಷನ್. ಇನ್ನೊಂದು ಸ್ಥಿತಿ, ಅಂದ್ರೆ ಇರೋದನ್ನ ಕಾಪಾಡೋದು. ಮತ್ತು ಮೂರನೇದು ಲಯ, ಅಂದ್ರೆ ನಾಶ. ಹಳೇದನ್ನ ನಾಶ ಮಾಡಿ ಹೊಸದಕ್ಕೆ ದಾರಿ ಮಾಡ್ಕೊಡೋ ಈ ಇಡೀ ಸೈಕಲ್ ಇದೆಯಲ್ಲ, ಅದರ ಕಂಟ್ರೋಲ್ ಈ ತ್ರಿಶೂಲ. ಇಷ್ಟೆಲ್ಲ ಬ್ರಹ್ಮಾಂಡದ ಮಟ್ಟದಲ್ಲಿ ಮಾತಾಡಿದ್ವಿ. ಈಗ ತ್ರಿಶೂಲದ ಇನ್ನೊಂದು ಆಳವಾದ ಅರ್ಥವನ್ನು ನೋಡೋಣ. ಬಹುಶಃ ನಮ್ಮೆಲ್ಲರಿಗೂ ಇದು ತುಂಬಾನೇ ಮುಖ್ಯವಾದ ಅರ್ಥ. ಅದುವೇ ಅಜ್ಞಾನದ ನಾಶ. ಗಮನ ಇಟ್ಟು ಕೇಳಿ. ತ್ರಿಶೂಲದ ನಿಜವಾದ ಯುದ್ಧ ಹೊರಗಿನ ಶತ್ರುಗಳ ಜೊತೆ ಅಲ್ಲವೇ ಅಲ್ಲ. ಅದರ ಅಸಲಿ ಟಾರ್ಗೆಟ್ ನಮ್ಮೊಳಗಿರೋ ನಮ್ಮ ಆಧ್ಯಾತ್ಮಿಕ ಶತ್ರುಗಳು. ಹಾಗಾದ್ರೆ ಯಾರವು ಆ ಶತ್ರುಗಳು? ಮೊದಲನೇದು ಅಹಂಕಾರ, ಅಂದ್ರೆ ನಮ್ಮ ನಾನು ಅನ್ನೋ ಭಾವ. ಎರಡನೇದು ನಮ್ಮನ್ನೇ ಬಂಧಿಸಿ ಹಾಕೋ ಕರ್ಮ. ಮತ್ತು ಮೂರನೇದು ಈ ಜಗತ್ತಿನ ಬಗ್ಗೆ ನಮ್ಗಿರೋ ಭ್ರಮೆ, ಅಂದ್ರೆ ಮಾಯೆ. ಶಿವ ತನ್ನ ತ್ರಿಶೂಲದಿಂದ ಭಕ್ತನ ಈ 3 ಅಡೆತಡೆಗಳನ್ನ ಚುಚ್ಚಿದಾಗ ಆ ವ್ಯಕ್ತಿಗೆ ಮುಕ್ತಿ ಸಿಗುತ್ತೆ ಅಂತಾರೆ. ಹಾಗಾದ್ರೆ ಈ ಎಲ್ಲಾ ಅದ್ಭುತ ಶಕ್ತಿಗಳಿಗೆ ಮೂಲವಾದ್ರೂ ಏನು? ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಉತ್ತರ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಸಂಕಲ್ಪ, ಅಂದ್ರೆ ಪ್ಯೂರ್ ವಿಲ್ ಪವರ್. ಶಿವನ ತ್ರಿಶೂಲದ ಜೊತೆ ಯಾವಾಗ್ಲೂ ಒಂದು ಡಮರು ಕಟ್ಟಿರುತ್ತಲ್ವಾ? ನೋಡಿ, ಡಮರು ಅನ್ನೋದು ನಾದ, ಅಂದ್ರೆ ಬ್ರಹ್ಮಾಂಡದ ಮೂಲ ಸೌಂಡ್, ಒಂದು ರೀತಿ ಕಾಸ್ಮಿಕ್ ವೈಬ್ರೇಷನ್. ಹಾಗಾದ್ರೆ ತ್ರಿಶೂಲ ಏನ್ ಮಾಡುತ್ತೆ? ಅದು ಆ ವೈಬ್ರೇಷನನ್ನ, ಆ ಎನರ್ಜಿಯನ್ನ ಒಂದು ನಿರ್ದಿಷ್ಟ ಗುರಿಯತ್ತ ಫೋಕಸ್ ಮಾಡುತ್ತೆ. ಅಬ್ಬಾ, ಇವೆರಡು ಸೇರಿ ಇಡೀ ಯೂನಿವರ್ಸ್ನ ವೈಬ್ರೇಷನನ್ನೇ ಮ್ಯಾನೇಜ್ ಮಾಡ್ತವೆ. ಎಂಥ ಅದ್ಭುತ ಅಲ್ವಾ? ಇದರ ಸಾರಾಂಶ ಏನು ಗೊತ್ತಾ? ತ್ರಿಶೂಲ ಅದು ಕೈಯಲ್ಲಿ ಹಿಡಿದು ಎಸೆಯೋ ಒಂದು ಆಯುಧ ಅನ್ನೋದಕ್ಕಿಂತ ಅದು ಪೂರ್ತಿಯಾಗಿ ಶಿವನ ಇಚ್ಛಾಶಕ್ತಿ, ಅವನ ಸಂಕಲ್ಪದ ಮೇಲೆ ಕೆಲಸ ಮಾಡುತ್ತೆ. ಅವನು ಮನಸ್ಸು ಮಾಡಿದರೆ ಸಾಕು, ಇಡೀ ಬ್ರಹ್ಮಾಂಡವನ್ನೇ ಒಂದು ಕ್ಷಣದಲ್ಲಿ ಬದಲಾಯಿಸಬಲ್ಲ ಶಕ್ತಿಯದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಶಿವನ ತ್ರಿಶೂಲ ಅವನ ಸಂಕಲ್ಪ ಶಕ್ತಿಯಿಂದ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮೊಳಗಿಲೋ ಆ ಅಹಂಕಾರ, ಕರ್ಮ, ಮಾಯೆ ಅನ್ನೋ ಶತ್ರುಗಳನ್ನ ನಾಶ ಮಾಡೋಕೆ ಬೇಕಾಗಿರುವ ಆ ಸಂಕಲ್ಪ ಶಕ್ತಿ ಯಾವುದು? ಅದನ್ನ ನೀವೆಲ್ಲರೂ ಹೇಗೆ ಗಳಿಸಬೇಕು? ಇದ್ರ ಬಗ್ಗೆ ಯೋಚಿಸೋಣ.